Hi friends, welcome back to my channel Students World of Kriju, and subscribe my channel for more videos and like this video, share this video. BA ಫಸ್ಟ್ ಸೆಮ್ ಸೋಸಿಯಾಲಜಿ ಅಧ್ಯಾಯ 1 ಸಮಾಜಶಾಸ್ತ್ರದ ಪರಿಚಯ. ಇದರಲ್ಲಿ ಬರ್ತಕ್ಕಂತಹ ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳು. ಮೊದಲನೆಯದಾಗಿ ಸಾಮಾಜಿಕ ಅಂತರ್ಕ್ರಿಯಾತ್ಮಕ ಸಿದ್ಧಾಂತ. ಮಾನವನ ಸಾಮಾಜಿಕ ಜೀವನ ಅಂತರ್ಕ್ರಿಯೆಯಿಂದ ಕೂಡಿರುತ್ತದೆ. ಸಾಮಾಜಿಕ ಅಂತರ್ಕ್ರಿಯೆಯಲ್ಲಿ ಜನರು ತಮ್ಮ ಅಭಿಪ್ರಾಯ, ಮನೋಭಾವ ಹಾಗೂ ದೃಷ್ಟಿಕೋನಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾರೆ. ವಿವಿಧ ರೂಪದ ಸಂಕೇತಗಳ ಮೂಲಕ ಈ ಕ್ರಿಯೆ ಜರುಗುತ್ತದೆ. ಉದಾಹರಣೆಗೆ ಶ್ರೀಮಂತರು. ಸಾಂಕೇತಿಕ ಅಂತರ್ಕ್ರಿಯಾತ್ಮಕ ಸಿದ್ಧಾಂತ ಎಂದರೇನು? ಸಾಂಕೇತಿಕ ಅಂತರ್ಕ್ರಿಯಾತ್ಮಕವು ವ್ಯಕ್ತಿ ಹಾಗೂ ಸಮಾಜದ ಸಂಬಂಧವನ್ನು ವಿಶ್ಲೇಷಣೆಗೆ ಒಳಪಡಿಸುವ ಒಂದು ಸೂಕ್ಷ್ಮವಾದ ಮಾಹಿತಿಯಾಗಿದೆ. ಮಾನವನ ಮನಸ್ಸು ಸ್ವಪ್ರಜ್ಞೆ ಹಾಗೂ ವಿಕಸನಗೊಳ್ಳುತ್ತದೆ. ವ್ಯಕ್ತಿಗಳು ತಮ್ಮದೇ ಆದ ವಿವೇಚನಾ ಶಕ್ತಿಯನ್ನು ಹೊಂದಿದ್ದು ಹಾಗೂ ತಮ್ಮ ಇಚ್ಛಾಶಕ್ತಿಗಳ ಮೂಲಕ ಇದು ನಡೆಯುತ್ತದೆ ಎಂದು ಹೇಳಲಾಗ್ತದೆ. ಸಂಕೇತದ ಅರ್ಥ. ಸಂಕೇತ ಎಂಬುದು ಯಾವುದೇ ಒಂದು ವಸ್ತುವನ್ನು ಗುರುತಿಸುವ ಮಾಧ್ಯಮವಾಗಿದೆ. ಉದಾಹರಣೆಗೆ, ಒಬ್ಬ ಶ್ರೀಮಂತನಲ್ಲಿರುವ ಕಾರು ಅವನ ಶ್ರೀಮಂತಿಕೆ ಹಾಗೂ ಅಂತಸ್ತುಗಳಿಂದ ಆತನ ಶ್ರೀಮಂತಿಕೆಯನ್ನು ಫೈಂಡ್ ಔಟ್ ಮಾಡಲಾಗ್ತೈತಿ ಅಂತ ಹೇಳಲಾಗ್ತೈತಿ. ಉಗಮ 1920 ಮತ್ತು 1930ರ ದಶಕದಲ್ಲಿ ಅಮೆರಿಕಾದಲ್ಲಿ ಮೊದಲಿಗೆ ವಿಕಸನಗೊಂಡಿತು. ಈ ಸಿದ್ಧಾಂತವು ಡಬ್ಲ್ಯೂ.ಡಿ. ಥಾಮಸ್, ಸಿ.ಎನ್. ಕುಂಟಿ, ಜಾರ್ಜ್ ಹರ್ಬಲ್ ಸ್ಮಿತ್ ಎನ್ನುವರು ಸಾಂಕೇತಿಕ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇದರಲ್ಲಿರ್ತಕ್ಕಂತಹ ಪ್ರಮುಖ ಅಂಶಗಳಾವಪ್ಪ ಅಂದ್ರೆ ಮಾನವ ಸ್ವಭಾವ, ಸ್ವಪ್ರಜ್ಞೆ, ವಸ್ತುಗಳ ಒಂದು ವರ್ಗ. ಸ್ವಪ್ರಜ್ಞೆ ಅಂದ್ರೆ ಸಾಂಕೇತಿಕ ಅಂತರ್ಕ್ರಿಯಾತ್ಮಕ ಸಿದ್ಧಾಂತವು ಸ್ವಪ್ರಜ್ಞೆಯನ್ನು ಅರಿತಿರುತ್ತದೆ. ಸ್ವಪ್ರಜ್ಞೆ ಎಂಬುದು ಇತರರ ಜೊತೆಗಿನ ಸಂಬಂಧಗಳ ಮೂಲಕ ಹುಟ್ಟಿಕೊಳ್ಳುತ್ತದೆ. ಇದು ಒಂದು ಸಾಮಾಜಿಕ ಉತ್ಪನ್ನವೇ ಆಗಿದೆ. ಮಕ್ಕಳ ಇತರರ ಬಗ್ಗೆ ಹೇಗೆ ಆಲೋಚಿಸುತ್ತಾರೋ ಅದೇ ರೀತಿ ತಮ್ಮ ಬಗ್ಗೆಯೂ ಕೂಡ ಆಲೋಚಿಸುವುದನ್ನು ಸ್ವಪ್ರಜ್ಞೆ ತಿಳಿಸಿಕೊಡ್ತದೆ. ಮಾನವ ಸ್ವಭಾವ. ಸಾಂಕೇತಿಕ ಅಂತರ್ಕ್ರಿಯಾವಾದವು ಮಾನವನ ಸ್ವಭಾವವನ್ನು ತಿಳಿಸುತ್ತದೆ. ಮನುಷ್ಯರು ತಮ್ಮ ಮೂಲಭೂತ ಗುಣಗಳಾದ ಮನಸ್ಸಾಕ್ಷಿ, ವಿವೇಕ, ಸಾಮರ್ಥ್ಯ ಮತ್ತು ಭಾಷೆ ಮುಂತಾದವುಗಳ ಬೆಳವಣಿಗೆಯನ್ನು ಅವಲಂಬಿಸಿರುವ ಸಮಾಜದ ಸ್ವರೂಪವು ಅದರ ಸದಸ್ಯರಾದ ವ್ಯಕ್ತಿಗಳ ಸ್ವಭಾವವನ್ನು ಎರಡು ರೀತಿಯಲ್ಲಿ ತಿಳಿಸ್ತದೆ. ಅವುಗಳಾವಪ್ಪ ಅಂದ್ರೆ ಮೊದಲನೇದಾಗಿ ವ್ಯಕ್ತಿಗಳು ಸಮಾಜವನ್ನು ರೂಪಿಸ್ತಾರೆ. ಎರಡನೇದಾಗಿ ವ್ಯಕ್ತಿಗಳು ಉನ್ನತ ಮಟ್ಟದ ಸೃಜನಶೀಲರು, ಬುದ್ಧಿವಂತರು, ಒಳ್ಳೆಯ ಸ್ವಭಾವದವರು ಆಗಿರುತ್ತಾರೆ. ಇನ್ನು ಎರಡನೇದಾಗಿರ್ತಕ್ಕಂತಹ ಸಿದ್ಧಾಂತ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತ. ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತವನ್ನು ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕೀಮ್ ಈ ಸಿದ್ಧಾಂತವನ್ನು ಕುರಿತು ಮಂಡಿಸ್ತಾರೆ. ಸಮಾಜವೆಂದರೆ ಅಂತರ್ಸಂಬಂಧಿತ ಮತ್ತು ಅಂತರ್ಜೋಡಿಗಳ ಒಂದು ಭಾಗವಾಗಿದೆ. ರಚನೆ ಎಂದರೆ ಯಾವುದೇ ಒಂದು ಅಥವಾ ಎಲ್ಲ ಭಾಗಗಳ ಸಮಾಜವನ್ನು ಸ್ಥಾಪಿಸಲು ಮತ್ತು ರಕ್ಷಿಸಲು ಕೊಡುಗೆ ನೀಡುತ್ತದೆ ಅಂತ ಹೇಳಲಾಗ್ತದೆ. ಇದರ ಉಗಮ ಮತ್ತು ಬೆಳವಣಿಗೆ. ರ್ಯಾಡ್ಕ್ಲಿಫ್ ಬ್ರೌನ್ರವರು ಕ್ರಮಬದ್ಧವಾಗಿ ವಿವಿಧ ಭಾಗಗಳನ್ನು ಸಂಘಟಿಸುವುದೇ ರಚನೆ ಎಂದು ಕರೆದಿದ್ದಾರೆ. ಉದಾಹರಣೆಗೆ ಕಟ್ಟಡ, ಪ್ರಾಣಿ, ವ್ಯಾಖ್ಯೆ, ಮನುಷ್ಯ, ಪ್ರಸ್ಥಾದ. ಸಮಾಜದಲ್ಲಿ ಜನರು ಸಂಘಟನೆಯಿಂದ ರಾಷ್ಟ್ರ ಉಗಮವಾಗುತ್ತದೆ. ಅಥವಾ ದೇಹದಿಂದ ಯಾವುದೇ ಒಂದು ಭಾಗವನ್ನು ತೆಗೆದರೆ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಅದೇ ರೀತಿಯಾಗಿ ಸಮಾಜದಿಂದ ಯಾವುದೇ ಒಂದು ಸಂಘಟನೆಯನ್ನು ದೂರ ಇಡಲಾಗಲ್ಲ ಎಂಬುದನ್ನು ವಿಷಯವನ್ನು ಇಲ್ಲಿ ಹೇಳಲಾಗ್ತದೆ. ಅಂಶಗಳು. ರಚನೆಯು ವಿವಿಧ ಭಾಗದಿಂದ ಉದ್ಭವಿಸುತ್ತದೆ. ರಚನೆಯನ್ನು ಕ್ರಮಬದ್ಧವಾಗಿ ಸಂಘಟಿಸಬೇಕು. ಏಣಿ ಶ್ರೇಣಿಯನ್ನು ಹೊಂದಿರಬಾರದು. ಮನುಷ್ಯನ ದೇಹವು ಕಾಲಕಾಲಕ್ಕೆ ಬದಲಾವಣೆಯನ್ನು ಹೊಂದುತ್ತದೆ. ವ್ಯಕ್ತಿಗಳನ್ನು ಕ್ರಮಬದ್ಧವಾಗಿ ಸಂಘಟಿಸುವುದೇ ರಚನೆ. ಇನ್ನು ಮೂರನೇ ದೃಷ್ಟಿಕೋನ ಅಥವಾ ಸಿದ್ಧಾಂತ ಯಾವುದಪ್ಪ ಅಂದ್ರೆ ಸಂಘರ್ಷ ಸಿದ್ಧಾಂತ. ಇದರ ಪ್ರತಿಪಾದಕರು ಕಾರ್ಲ್ ಮಾರ್ಕ್ಸ್. ಇವರು ಜರ್ಮನಿಯ ಟ್ರೈರ್ ಎಂಬ ಪ್ರದೇಶದಲ್ಲಿ ಮೇ 5, 1818ರಲ್ಲಿ ಜನಿಸ್ತಾರೆ. ಸಂಘರ್ಷ ಎಂದರೇನು? ಸಮಾಜದಲ್ಲಿ ವಿವಿಧ ಸಮೂಹಗಳಿದ್ದು ಇವುಗಳ ಸಮಾಜದಲ್ಲಿನ ಸೀಮಿತ ಸಂಪನ್ಮೂಲಗಳನ್ನು ಪಡೆಯಲು ತಮ್ಮೊಳಗೆ ಸ್ಪರ್ಧೆಯಲ್ಲಿ ತೊಡಗುತ್ತಾರೆ. ಇದುವೇ ಸಂಘರ್ಷವಾಗಿದೆ.
ಸಮಾಜದಲ್ಲಿನ ಸಂಪನ್ಮೂಲವು ಮತ್ತು ಶಕ್ತಿ ಪಡೆಯಲು ವರ್ಗಗಳ ನಡುವೆ ಸ್ಪರ್ಧೆ ಉಂಟಾಗುವುದು. ಇದಕ್ಕೆ ಸಂಘರ್ಷ ಸಿದ್ಧಾಂತ ಮತ್ತು ಸಂಘರ್ಷ ಪರಿದೃಷ್ಟಿ ಎಂದು ಕರೆಯಲಾಗ್ತದೆ. ಕಾರ್ಲ್ ಮಾರ್ಕ್ಸ್ ರವರು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇದರೊಳಗೆ ಮೊದಲನೇದಾಗಿ ಉಳ್ಳವರು ಎಂದರೆ ಇವರು ತಮ್ಮ ಪ್ರಭಾವ ಮತ್ತು ಶಕ್ತಿಯನ್ನು ಉಪಯೋಗಿಸಿ ಸಮಾಜದಲ್ಲಿನ ವ್ಯವಸ್ಥೆಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಇದರಿಂದ ಇಲ್ಲದವರು ಅವಕಾಶ ವಂಚಿತರಾಗುತ್ತಾರೆ. ಇದರಿಂದ ಸಂಘರ್ಷಗಳು ಹುಟ್ಟಿಕೊಳ್ತವೆ ಅಂತ ಹೇಳಲಾಗ್ತದೆ. ಇಲ್ಲಿ ಉದಾಹರಣೆ ನೋಡಬಹುದಾದ್ರೆ ಶ್ರೀಮಂತರು ಬರ್ತಾರೆ. ಇನ್ನು ಇಲ್ಲದವರು ಯಾವುದೇ ರೀತಿಯ ಶಕ್ತಿಯನ್ನು ಉಪಯೋಗಿಸದೆ ತಮ್ಮ ಕೃಷಿ ಭೂಮಿ ನಿಭಾಯಿಸಿಕೊಂಡು ಸಮಾಜದಲ್ಲಿ ಯಾವುದೇ ಆಸೆಗಳು ಆಕಾಂಕ್ಷೆಗಳು ಇಲ್ಲದೆ ವಂಚಿತರಾಗ್ತಾರೆ. ಇವರು ಕುಟುಂಬವನ್ನು ನಿಭಾಯಿಸಿಕೊಂಡು ಹೋಗುವವರಾಗಿರ್ತಾರೆ. ಉದಾಹರಣೆಗೆ ನೋಡಬೇಕಂದ್ರೆ ಬಡವರು ಬರ್ತಾರೆ. Hi friends, please subscribe my channel Students World of Kriju for more videos. Thank you.